ಇವತ್ತು ಸ್ವಾತಿ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆಯಲ್ಲಿ ಹಬ್ಬ ಮಾಡೋಂಗಿಲ್ಲ. ಅಲ್ಲಿ ಅಲ್ಲಿ ಕಳ್ಳಿ ಕಳ್ಳಿ ಅಲ್ಲಿ ಕಳ್ಳಿ ಗುಮ್ಮ ಗುಮ್ಮ. ಓ ಐ ಮಾಡ್ತಾ ಇವತ್ತೇ ಫಸ್ಟು ಐ ಮಾಡ್ತಿರೋದು. ಓದ್ಲೋರು ಸೊ ಇವತ್ತು ತುಂಬ ಜನ ಅವ್ರ ಅಕ್ಕನ ತೋರಿಸಿ ಅಂತಿದ್ರಲ್ಲ, ಪಾಪುನೇ ತೋರಿಸ್ತಿದ್ವಲ್ಲ, ಇವತ್ತು ಅವ್ರ ಅಕ್ಕನ ತೋರಿಸ್ತೀವಿ. ಅಲ್ಲೇ ಹಿಂದೆ ಓಡಾಡ್ತಾವ್ರೆ. ಅವ್ರ ಹಿಂದೆ ಓಡಾಡ್ತಿರ್ತಾರೆ, ಅವ್ರ ಹಿಂದೆ ಇವ್ರು ಓಡಾಡ್ತಿರ್ತಾರೆ. ಬಾಲ ಹ್ಞೂ ಏನೋ ಸಾಕು ಸಾಕು ಸಾಕೋದೊಂದೇ ಕವರ್ ನೋಡಕ್ ಬಂದು ಕವರಲ್ಲಿ ಅದೊಂದೇ ಇರೋದು ಬಿಡು. ಅದಷ್ಟೇ ಇದ್ದಿದ್ದು ಖಾಲಿ. ಅದೊಂದೇ ಇರೋದು. ತಡಿ, ನಿನಗೆ ಹಿಂಗೆ ಮಾಡಿದ್ರೆ ಸರಿಯಾಗಲ್ಲ, ಹಿಂಗೆ ಮಾಡಿದ್ರೆ ಸರಿ ಆಗತ್ತೆ. ಇಲ್ಲಿ ನೋಡಿಲಿ, ಇವಾಗ ಹಿಂಗೆ ಇದಲ್ಲ ಸುಮ್ಮನೆ. ನೋಡು, ಬಿಕ್ಕಿ ಅಲ್ಲ ಅದು ಸ್ವೀಟು. ಅದನ್ನೇ ಕೊಡು. ಇವಾಗ ಇದನ್ನು ಕೊಡು. ಅಯ್ಯೋ ಬೇಸಲು ಹೋಯ್ತು, ಎಲ್ಲ ಸ್ವೀಟು ಹೋಯ್ತು. ಓಯ್ ಎಷ್ಟೆಲ್ಲ ಮಾಡ್ತೀವಿ. ಇಲ್ಲಿ ನೋಡಿಲಿ, ಇಲ್ಲಿ ಐ ಮಾಡು ಚಾಕ್ಲೇಟ್ ಕೊಡ್ತೀನಿ. ಐ ಮಾಡು. ಹಾಂ ಸಾಕು ಬಿಡು. ಸರಿ ಸಿಗ್ತೀವಿ ಆಮೇಲೆ. ಅದ್ಯಾ ಅಲ್ಲ, ನಾನು ಆದ್ಯ ಅಂದರೆ ಅವಳು ಆ್ಯಕ್ಟಿವ್ ಆಗ್ತಾಳಲ್ಲ. ಅದ್ಯಾ ಬಾಯಿಲಿ. ಅಕ್ಕನ ಮೇಲೆ ಅಷ್ಟೊಂದು ಲವ್ವು ಅಕ್ಕನ ಮೇಲೆ ಲವ್ವು. ನಾವು ಕಿತ್ತಾಳು. ಬಾಯಿಲಿ ಬಿಸ್ಕೆಟ್ ಕೊಡ್ತೀನಿ. ನೀನು ಕಿತ್ತಾಡ್ತಿದ್ದ? ಹಂಗೆ ಕೇಳ್ತಿಯಲ್ಲ. ಇಲ್ಲಿ ಹೆಂಗೆ ಕಿತ್ತಾಡ್ತಿದ್ದ? ಸ್ವಾಮಿ ಹೆಂಗೆ ಕಿತ್ತಾಡುವೆ ನಾವು? ಅಲ್ಲಿಗೆ ಹೋಗ್ಬೇಕು ನೀನು. ಮೈಕ್ ನಾನು ಅಲ್ಲಿಗೆ ಅಷ್ಟು ದೂರ ಮಾತಾಡೋರು ಏನು ಕೇಳುತ್ತೆ ಇಲ್ಲಿ? ನಂದು ಅವ್ರದ್ದು ಬಾಂಡಿಗೆ ಹೋಯ್ತು. ಎಲ್ಲಿದ್ದಾಗ? ಚೈತ್ರ. ಹಾಂ ಆ ಚೈತ್ರನ ಜೊತೆ ಇವಳು ಅವಳ ತಮ್ಮನು ಇವಳು ಕ್ಲಾಸ್ಮೇಟು. ಆ ಚೈತ್ರನು ಇವರು ಎಲ್ಲ ಜಾಸ್ತಿ ಒಟ್ಟಿಗೆ ಆಟ ಆಡ್ತಿದ್ರಲ್ಲ. ಸೊ ನಾನು 2 years ಆದ್ಮೇಲೆ ಬಂದ್ಮೇಲೆ ನನ್ನ ಜೊತೆ ಅಡ್ಜಸ್ಟೇ ಆಗ್ಲಿಲ್ಲ ಇವಳು. ಅದಕ್ಕೆ ಹೊರಗಡೆ ಹೋಗಿದ್ಲು ಕಣಪ್ಪ. ಗೊತ್ತಾ ಎಲ್ಲಿಗೆ? ನಮ್ಮ ಅತ್ತೆ ಮನೆಗೆ ಹೋಗಿದ್ಲು. ನಾನು ಮನೆಯಿಂದ ಹೊರಗೆ ಹೋಗಲ್ಲ, ಇವಳು ಮನೇಲಿ ಇರಲ್ಲ. ಬೀದಿ ಸುತ್ತಿದೆ. ಇವಳು ಬೀದಿ ಸುತ್ತಾಳೆ. ಅಲ್ಲಿ ಕುತ್ಕೊಂಡು ಎಲ್ಲಿ ಒಂದು ಬಾ. ಅವಳು ನಾನು ಹೋಗ್ತಾನೂ ಇರ್ಲಿಲ್ಲ. ಗಂಡ್ ಬಿರಿಯಾನವ್ರು ನನ್ನಾಗ ಅಲ್ವೇನೆ. ಇವಾಗ್ಲೂ ಅದೇ ಬಾ. ಏನು ಗೊತ್ತಾ, ನನ್ನ ನಿಕ್ನೇಮ್ ಏನು ಗೊತ್ತಾ? ಗೊತ್ತಿಲ್ಲ. ಸಿಬಿಕಾಯಿ, ಗಣ್ಬೀರಿ. ಜಿರ್ಲೆ ಅಂತಿದ್ದಿದ್ ನಿನ್ನ. ಅವಳು ಜಿರ್ಲೆ, ಬಿಳಿ ಜಿರ್ಲೆ ಅನ್ನೋರು ಅವಳನ್ನ. ನೀನ್ ಕರೀದಿರ್ಲೇನಾ? ನನ್ನ ಕೆಂಪಿ. ನಿನ್ನ ಕೆಂಪಿನ? ಅದೇನ್ ಕೆಂಪುಗೆ ಎಲ್ಲ ಅದೇ. ಇವಾಗ ಒಂದ್ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾವಳೆ. ಮರ್ಯಾದೆ ಕಳೆದ್ಲು ಕಣಮ್ಮ. ಹೆಂಗ ಬೆಳ್ಳೋಗಿದ್ದೀನಿ ನಿಮ್ ತಲೆ ಕಡೆ. ಅವ್ರಮ್ಮ ಅಲ್ಲಿ ಸಪೋರ್ಟ್ ತಗೋತವ್ರೆ. ಅದೇ ಗಲೀಜು ಅಂತ ಗೊತ್ತಾಯ್ತು. ಮತ್ತೆ ಚೆನ್ನಾಗಿ ತೆಗೆದ್ರು ಗೊತ್ತಾಯ್ತು ಎಲ್ಲಾರ್ಗು. 2 ನಿಮಿಷ ಹಂಗೆ ನಾನು ಇದ್ದಿದ್ದು. ಪಟ್ಟೆ ಕ್ಲೀನಾಗಿ ಇಲ್ಲ ಅಂತ ಅದನ್ನೇ ಹೇಳ್ತಿರೋದು. ನಾನು ಏನು ಕ್ರೀಮಿ ಹಚ್ತಾವಳಲ್ಲ. ಹಿಂಗೆ ನೀರು ಉಯ್ಕೊಳ್ಳೋದು. ನಮ್ಮಮ್ಮ ಎಲ್ಲಿ ಬಂದ್ಬಿಟ್ರೆ ಸ್ನಾನ ಮಾಡಿಸಿದ ಮೈ ತಿಕ್ಕಿ ಅಂತ ಇವಾಗ ನೋಡಿ ಎಷ್ಟು ಕ್ರೀಮ್ ಹಾಕೋಳೆ ಅಂತ. ಇವಾಗ ನೋಡಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನಮ್ಮಮ್ಮ ಏನಾರ ನಮಗೆ ಸ್ನಾನ ಮಾಡ್ಸಕ್ ಬಂದ್ರೆ 1 hour ಸ್ನಾನ ಮಾಡ್ಸೋದು ಅಂತ ಓಡೈತಿದೆ. ಅದೇ ಇನ್ನೆಷ್ಟು ಗಲೀಜ್ ಇರ್ತಿತ್ತು ಅಂತ ನಿನ್ನಲ್ಲಿ. ಹಂಗೆ ಚಿಕ್ಕ ಹುಡುಗಿಲಿ ಇನ್ನೆಷ್ಟು ಗಲೀಜ್ ಇರ್ತಿತ್ತು ನಿನ್ನಲ್ಲಿ ಅಂತ. ಅದೆಲ್ಲ ಹೇಳ್ಬಾರ್ದು. ಮರ್ಯಾದೆ ತೆಗಿಬಾರ್ದು ನೀವು ನಮ್ದನ್ನ. ಓದುತ್ತಿರೋದಕ್ಕೆ ಇಲ್ಲ ಆಟ ಆಡೋದಕ್ಕ? ಆಟಕ್ಕೆ ಫಸ್ಟ್ ಓದೋರಲ್ಲ, ಫಸ್ಟ್ ಇವರೇ ಇರ್ಬೇಕು ಅಂತ. ಫ್ರೆಂಡ್ಸ್ ಎಲ್ಲಾರನು ಕರ್ಕೊಂಡು ಸಖತ್ ಕಣೆ. ನನ್ನ ಬಿಟ್ಟು 9 ಗಂಟೆ ಸ್ಕೂಲಿಗೆ 8 ಗಂಟೆಗೆ ಮನೆ ಬಿಡೋಳು. ಮನೆಯಲ್ಲಿ ಅಪ್ಪ ಅಮ್ಮ ಕೇಳ್ತಿರ್ಲಿಲ್ವಾ? ಸ್ಪೆಷಲ್ ಕ್ಲಾಸ್ ನೀವ್ ಹಾಕೊಡ್ಬೇಕಿತ್ತು. ಯಾಕೆ ಅನಿಸ್ತಿತ್ತು ಅಂದ್ರೆ 40 ಜನ ಇದ್ರೆ 35 ಜನ ಅನ್ಕೊಳ್ಳು. ಅದ್ರೂನುವೆ ನಾನು ಓದಕ್ ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಬಂದ್ಮೇಲೆ, ಬಂದ್ಮೇಲೆ. ಹಿಂಗೆ ಗೊತ್ತಾಯ್ತು. ನಾನು ಇದ್ದಾಗ ಗೊತ್ತಿರ್ಲಿಲ್ಲ. ಗುಂಪಲ್ ಗೋವಿಂದ
ಸ್ಕೂಲಿಗೆ ಫಸ್ಟಿಗೆ ಹೋದ್ರೂ ಲಾಸ್ಟಲ್ಲಿ ಬರ್ತಿದ್ದಲ್ಲ. ಇದು ನಿಮ್ಮ ಅಮ್ಮಂಗೆ ನಿಮ್ಮ ಅತ್ತೆಯವ್ರಿಗೆ ಕೊಡು. ಹಾಂ ಇಷ್ಟು ನೀನು ತಗೋ. ಓಕೆ. ನಮ್ಮ ಮನೇಲಿ ಎಲ್ಲರೂ ಪೇಷಂಟ್ ಆಗೋರೆ. ಹುಷಾರಿಲ್ಲ. ಯಾವುದು? ಇದಿಷ್ಟು ತಗೋ. ಅಲ್ಲೋಗ್ಬೇಕು ಇಲ್ಲಿ ಕಾಲ್ಗೆ ಜನ ಇವಳು ಹಾಕದೇ ಇಲ್ಲ. ಹಾಕಬೇಕು ಅಂತಾನೆ ತಂದಿರೋದು. ಹಾಂ ಹಾಂ ಬಂದರು ದೊಡ್ಡವ್ರು ಬಂದರು. ಏನು ನನ್ನನ್ನು ಬಿಟ್ಬಿಟ್ಟು ಏನು ಕೊಟ್ಟವ್ರೆ ಅಂತ. ಯಾವ್ದು ತಗೊಳೋದು ಅಂತ ನೋಡ್ತು. ಊಟ ಅಲ್ಲ ಅದು. ಏನು ತಗೊಂಡೆ ನೀನು? ಏನು ತಗೊಂಡೆ? ಕುಂಕುಮ ಕರೆಕ್ಟಾಗಿ ತಂಡೋಳು. ಓ ಆಯಿತು. ಹ್ಯಾಂಡ್ ವಾಶ್ ಮಾಡ್ಕೊಬಾ, ಚಾಕ್ಲೇಟ್ ಕೊಡ್ತೀನಿ. ಕೊಟ್ಬಿಡು. ಇದು ನೀನೇ ಮಾಡಿರೋದಾ? ಇವ್ರದ್ದೊಂದು ಪೇಜ್ ಇದೆ, ಇಲ್ಲಿ ಹಾಕಿರ್ತೀನಿ ನೋಡಿ. ಯಾವಾಗಲೂ ಕೊಡ್ತೀರಾ? ಕಸ್ಟಮ್ ಕೊಡುವಾಗ್ಲೇ ತೆಗ್ಬಿಟ್ಟು ಹಾಕ್ತೀನಿ. ಇವಾಗ ಹೇಳ್ತಾರೆ ತಡೀರಿ, ಹಾಕ್ಬಿಟ್ಟು ತೋರಿಸ್ತಾರೆ. ಇವ್ರ ಅಕ್ಕವ್ರು ಆ್ಯಕ್ಚುಲಿ ನಮಗೆ ಹೇಳಿಲ್ಲ, ನನಗೆ ರೆಕಮೆಂಡ್ ಆಗಿತ್ತು ಪೇಜು. ಅವಾಗ ನೋಡಿದೆ ಇವ್ರದೇ ಅಂತ. ಸರಿ. ಓ ಚೆನ್ನಾಗಿದೆ ಅಲ್ಲ, ತೋರ್ಸೋಣ ಡೀಟೇಲ್ ಆಗಿ. ನೀವೇ ಹಿಡ್ಕೊಂಡು ಹೇಳ್ಬಿಡಿ. ಇಲ್ಲ ಕಾಣಿಸ್ತಿದೆ. ಯಾರ ಸೈಜಿಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಬಹುದು. ಕಲರ್ ಕಾಂಬಿನೇಷನ್ ಸ್ಯಾರಿಗೆ, ರೇಷ್ಮೆ ಸ್ಯಾರಿಗಳಿಗೆ, ಫ್ಯಾನ್ಸಿ ಸ್ಯಾರಿಗಳಿಗೆ ಬೇಕಂದ್ರೆ ಫ್ಯಾನ್ಸಿದು ಕೂಡ ಇದೆ. ಇನ್ವಿಸಿಬಲ್ ಚೈನ್ಸ್. ಒಂದು ಕೆಲಸ ಮಾಡ್ತೀನಿ ಬಿಡಿ, ನಿಮ್ಮ ಪೇಜನ್ನು ಇಲ್ಲಿಗೆ ಹಾಕಿರ್ತೀನಿ, ನೋಡ್ಬಿಟ್ಟು. ಇವಾಗ ಲಕ್ಷ್ಮೀ ಹಬ್ಬ ಆಗೋಗಿದೆ, ಗೌರಿ ಹಬ್ಬಕ್ಕೆ, ದೀಪಾವಳಿಗೆ ಯಾರಿಗಾದ್ರೂ ಬೇಕು ಅಂದ್ರೆ ಇವ್ರ ಹತ್ರ ಬುಕ್ ಮಾಡ್ಕೊಳ್ಳಿ. ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಯ್ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಹತ್ರ ಏನಾದರೂ ಇಮೇಜ್ ಏನಾದ್ರು ತೊಗೊಂಡಿರ್ತೀರಲ್ಲ ಸ್ಕ್ರೀನ್ಶಾಟು, ಅದನ್ನು ಕಳಿಸ್ಕೊಟ್ರೆ ಅವ್ರು ಆ ಥರ ಮಾಡಿಕೊಡ್ತಾರೆ ಅಂತ. ಸೊ ಅವ್ರ ಪೇಜು ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಅವ್ರೇನು ನಮಗೆ ಕೇಳಿಲ್ಲ ಪಾಪ, ನಾವೇ. ಚೆನ್ನಾಗಿದೆ ಅನ್ಸಿದ್ರೆ ಕಸ್ಟಮರ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಫೋಟೋಸ್ ಕಳಿಸ್ಕೊಡ್ತೀನಿ. ಅವ್ರ ಅಕ್ಕ ಅವ್ರದ್ದೇ ಪೇಜ್ ಇದೆ, ಹಾಕಿರ್ತೀನಿ, ಹೋಗಿ ವಿಸಿಟ್ ಮಾಡಿ ತಗೋಬೋದು. ಸೊ ಕೇಳ್ತಾ ಇದ್ರಲ್ಲ ಸ್ವಾತಿ ಅವ್ರ ಅಕ್ಕನ ತೋರಿಸಿ ಅಂತ ತೋರಿಸ್ತಾ ಇದ್ದೀವಿ. ಹೇಳಲ್ಲ. ಸೊ ಇಷ್ಟಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾತಿ ಅವ್ರ ಅಕ್ಕನ ಫ್ರೆಂಡ್ ಮನೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ತೆಗೆದ ತಕ್ಷಣ ಆ ಕಡೆ ತಿರ್ಕೊಬಿಟ್ಟು ನೀನನ್ನು ಕಿಡ್ನಾಪ್ ಮಾಡ್ಕೊಂಡೆ ಕರ್ಕೊಂಡು ಹೋಗೋದು ನಿನ್ನ. ಆಯ್ತಾ ಕೆಮ್ಮು. ಸೊ ಇವ್ರ ಚಿಕ್ಕಪ್ಪ ಹೇಳ್ತು. ಬರ್ತಿಲ್ಲ, ಬರಲ್ಲ ಚಿಕ್ಕಪ್ಪ ಅಂತ ನೋಡಿ ನಿನಗೆ ಅದು ಇಲ್ಲ. ಸೊ ಇವ್ರ ಮನೆಯಲ್ಲಿ ವಿಲೇಜಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಮತ್ತು ಸಿಟಿನಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂತ ತೋರಿಸ್ತಿದ್ದು. ಸೊ ಹಾಗಾಗಿ ಇವ್ರ ಮನೆಯಲ್ಲಿ ಬಂದಿದ್ದು. ಇವ್ರ ಮನೆಯಲ್ಲಿ ಹಬ್ಬನ ಎಷ್ಟು ನೀಟಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ತೋರಿಸಿದ್ದಕ್ಕೆ ಖುಷಿ ಆಯಿತು. ಇವ್ರ ಮನೆಯಲ್ಲೂ ಪುಳಿಯೋಗರೆನೆ ಮಾಡಿದ್ದಾರೆ, ರಸಾಯನ. ಇವತ್ತು ಜಾಸ್ತಿ. ನಮ್ಮ ಮನೆಯಲ್ಲೂ ಪುಳಿಯೋಗರೆನೆ ತಾನೇ ಮಾಡಿದ್ದು. ಸರಿ, ನಾವು ಮನೆಗೆ ಹೋಗ್ಬಿಟ್ಟು ಸಿಗೋಣ. ಸೊ ಇವಾಗ ತಾನೇ ಅವ್ರ ಅಕ್ಕನ ಮನೆಯಿಂದ ಬಂದು ಅಲ್ಲಿ ಅಮ್ಮನ ಮನೆಯಿಂದ. ಓ ಅಕ್ಕ ಬೇರೆನಾ? ಸೊ ಹಿಂಗೆ ಯಾಕೆ ಬಟ್ಟೆ ಗಲೀಜಾಗಿದೆ ಅಂದರೆ, ಅಲ್ಲಿ ಬರಬೇಕಿದ್ರೆ ನೀರು ಹಾಕೋದಕ್ಕೆ ಪೈಪ್ ಇಟ್ಟಿರ್ತಾರಲ್ಲ, ತಡೀರಿ ತೋರಿಸ್ತೀನಿ. ಇದು ದಪ್ಪ ಇತ್ತು, ನಿಧಾನಕ್ಕೆ ಕತ್ತಿಳಿಸ್ತಿದ್ದೆ. ಸದ್ಯ ಏನೂ ಆಗಲಿಲ್ಲ, ನಿಧಾನಕ್ಕೆ ಇದ್ದಿದ್ದರಿಂದ. ನೋಡಿ ಇಲ್ಲೆಲ್ಲ ಪಾಪ ಬೇಜಾರಾಯಿತು. ಏನೂ ಆಗಿಲ್ಲ ಬಾ, ದೃಷ್ಟಿಗೆ ಏನೋ ಚಿಕ್ಕದಾಗೇನೋ ಆಯಿತು ಅನ್ನಂಗೆ. ರವೆ ಉಂಡೆ ಮತ್ತು ಇದು ಕೋಡ್ಬಳೆ ಕೊಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರ ಯಜಮಾನ್ರು ಬಂದರು ಬಿಡು. ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಡುಗಿರು ಬಂದು ಹೇಳ್ತಾರೆ ಬಾ, ಅವರು ಡೆಕೋರೇಷನ್ ಚೆನ್ನಾಗಿ ರೆಡಿ ಆಗವ್ರೆ, ಆದ್ರೂ ಬರ್ತಿಲ್ಲ. ಓ ಚೆನ್ನಾಗಿ ಕೂರಿಸಿದ್ದಾರೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬರ್ತಾ ಇಲ್ಲ. ಇಲ್ಲೂ ಭೂವರ್ವ ಸ್ವಾಮಿ ಇದಿದೆ ಫೋಟೋ. ಅಂದರೆ ಆ ದೇವ್ರು ಏನು ಅಂದರೆ, ನೀವೇನಾದ್ರು ಮನೆ ಕಟ್ಸೋದಿದ್ರೆ ಇಲ್ಲ ಜಾಗ ತಗೋತಿದ್ದೀರಾ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೇದಾಗತ್ತಂತ. ಸೊ ಇಷ್ಟು ಅವರು ಡೆಕೋರೇಷನ್ ಮಾಡಿರೋದು. ಎಲ್ಲ 500 ರೂಪಾಯಿದೇ ಇರೋದು.
ನಂದು. ಸರಿ ನಡೀರಿ, ನಾವು ಆಫ್ ಮಾಡೋ ತನಕ ಅವ್ರು ಬರಲ್ಲ. ಆಫ್ ಮಾಡ್ಬಿಟ್ಟು ಮಾತಾಡ್ತೀವಿ. ಇಲ್ಲಿ ಚೆನ್ನಾಗಿ ಬರ್ತಿಲ್ಲ, ಲೈಟು ಇಲ್ಲ, ಏನೂ ಇಲ್ಲ. ನಾನು ಏನು ಎಡಿಟ್ ಮಾಡಲ್ಲ. ನಾಚಿಕೆ ಯಪ್ಪ. ಅವ್ನ್ ಮಗ ಇದ್ದಿದ್ರೆ ಚೆನ್ನಾಗ್ ಹಾಂ, ಮಗ ಎದ್ದಿದ್ರೆ ಕರ್ಕೊಬರ್ತಿದ್ದ. ಬಿಡಿ ಹೋಗ್ಲಿ, ಆಫ್ ಮಾಡ್ತೀನಿ. ಗಂಡ್ ಕಳ್ಸಲ್ಲ ಬಾ, ಇಲ್ಲ ಮದುವೆ ಮಾಡಲ್ಲ. ಸಿಗ್ತೀವಿ ಆಮೇಲೆ. ಕುಂಕುಮ ಎಲ್ಲ ಏನದು ಏನು ಶಾಸ್ತ್ರ ಅದು? ಬಂದಾಯ್ತು, ಕುಂಕುಮ ಇಸ್ಕೊಂಡ್ ಬಂದಾಯ್ತು. ಕುಂಕುಮ ಇಸ್ಕೊಳ್ಳೋಕ್ಕೂ ಬಂದಾಯ್ತು. ಇನ್ನೂ ಇಷ್ಟು ಹೊಲ್ದಿದೆ. ಹಾಂ, ಇನ್ನೂ ಬರೋರಿದ್ದಾರೆ ನೋಡು, ಇವ್ರ ಅಕ್ಕ ಕಾಲ್ ಚೈನ್ ಕೊಟ್ಟಿದ್ದಾರೆ. ಅವ್ರ ಮನೆಯವರು ಗೌರಿ ಹಬ್ಬಕ್ಕೆ ಇವಾಗಲೇ ಕೊಟ್ರಂತ. ತೋರಿಸಿ ಮೇಡಮ್. ಅಯ್ಯೋ, ನೀನು ಹಂಗೆ ಝೂಮ್ ಮಾಡಿಬಿಟ್ರೆ ತೋರಿಸ್ಬೇಕಲ್ಲ. ನೋಡಿ, ಚೆನ್ನಾಗಿದ್ಯಾ? ಅದನ್ನ ಗಟ್ಟಿಗೆ ಹಾಕಬೇಕು. ಆಮೇಲೆ ಹಾಂ, ಮೊದಲೇ ನಾನು ಚೈನ್ ಕಳ್ಕೊಳ್ಳೋದು ಜಾಸ್ತಿ, ಅದೇ ಭಯ ನನಗೆ ಯಾವಾಗಲೂ, ಅದಕ್ಕೆ ಹಾಕಲ್ಲ. ಮನೆಯಲ್ಲೇ 2 ಚೈನ್ ಇದೆ, ಹಾಕಲ್ಲ. ಅದೇ ತವ್ರ ಮನೆಯಲ್ಲಿ ಕೊಟ್ಟಿರೋದು ಅಂತ ಹಾಕೋಬಿಟ್ಟಿದ್ದಾಳೆ. ಅಲ್ಲೇ ಹೇಳಿದ್ರಲ್ಲ ಬಿಚ್ಚಬೇಡ ಈ ಸದ್ಯಕ್ಕೆ ಅಂತ. ಅವ್ರು ಹೇಳಿದ್ರೆ ಬಿಚ್ಚಲ್ವಂತೆ. ಅಲ್ಲ, ಆಮೇಲೆ ಬಿಚ್ತೀನಿ, ನನಗೆ ಚೈನು ಆಗ್ಬರಲ್ಲ. ಅದಂಗೆ ಭಯ ಹಾಗೆ ಅದು ಚೆನ್ನಾಗಿ, ಎಲ್ಲ ಚೆನ್ನಾಗವೆ, ನನಗೆ ಭಯ ಅಲ್ಲ ಚೈನು. ನೋಡಿ, ಇಷ್ಟು ಬಂದು ಇಲ್ಲಿ ಇಟ್ಟಿರೋದ ಒಬ್ಬಟ್ಟು. ಇವೆಲ್ಲ ನಮ್ಮ ಮನೆ ಲಕ್ಷ್ಮಿ ತೋರಿಸಿದ್ವಲ್ಲ, ತೋರ್ಸಾಯ್ತು ನೀಟಾಗಿ. ಇನ್ನೊಂದ್ಸತಿ ನೀಟಾಗಿ ತೋರಿಸ್ಲಾ? ನಾಳೆ ತೆಗೆದು ಬಿಡ್ತಾರಲ್ಲ, ಅದಕ್ಕೆ ನೀಟಾಗಿ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ. ನೀಟಾಗಿ ನೋಡಿ ಹೆಂಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ. ಇವಾಗೇನು ಆಡಿಳಲ್ವಾ? ಬಾರಮ್ಮ ಮನೆಗೆ ಬಾರಮ್ಮ. ಸೊ ಹಿಂಗಿತ್ತು ನೋಡಿ, ಹಬ್ಬ ಎಷ್ಟು ಬೇಗ ಮುಗ್ದೋಯ್ತು. ಎಷ್ಟು ದಿನದ ಪ್ರಿಪ್ರೇಷನು ಯಾವಾಗ ಆಯ್ತು, ಸಂಜೆ ಯಾವಾಗ ಆಯ್ತು ಅಂತಾನೆ ಲಕ್ಷ್ಮಿ ಹಬ್ಬ ಅಂತ ನೋಡಿ, ಒಂದಿನಕ್ಕೆ ಮುಗ್ದೋಯ್ತು. ನೆಕ್ಸ್ಟ್ ಗೌರಿ ಗಣೇಶ ರೆಡಿ ಮಾಡಿದೀವಿ, ಅಷ್ಟೊತ್ತವರೆಗೆ ಬೆಳಗ್ಗೆ ಮತ್ತೆ ತೆಗಿಬೇಕು. ಟೈಮ್ ಹಿಡಿಯುತ್ತೆ, ತೆಗಿವಾಗ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಹಬ್ಬ ಅಂದಮೇಲೆ ಹಂಗೆ. ಸೊ ತೆಗಿಯಕ್ಕೆ ಮನ್ಸು ಬರಲ್ಲ ಈಗ. ನೀನೇನ್ ಮಾಡಿದ್ಯಾ? ನೀನ್ ಡೆಕೋರೇಟ್, ಕೆಲವರೆಲ್ಲ ನಿದ್ದೆ ಕೆಟ್ಬಿಟ್ಟು ಮಾಡಿದ್ದಾರೆ ಇವತ್ತು. ಅಲ್ಲೊಬ್ರು ಮನೆಗೆ ಹೋಗಿದ್ವಿ, ಅವ್ರು ಹೇಳಿದ್ ಚೆನ್ನಾಗಿತ್ತು, ನಾನು ಮಲ್ಗೆ ಇಲ್ಲ ಅಂತ. ಹೌದು, ನಿದ್ದೆ ಮಾಡೋದೇ ಇಲ್ಲ. ನಾವೇನಿಲ್ಲ, 5 ಗಂಟೆಗೆ ಎದ್ದು ಮಾಡೋದಷ್ಟೇ. 5 ಗಂಟೆಗೆ ಎದ್ದು ಮಾಡೋದಷ್ಟೇ ನಮ್ಮಮ್ಮ. ನಿದ್ದೆ ಆಗಲ್ಲಪ್ಪ ನಮ್ಗಂತೂ. 5 ಗಂಟೆಗೆ ಎದ್ರೆ ಆಗಲಿಲ್ಲ. ಇಲ್ಲ ಆಯ್ತಲ್ಲ, ಆದ್ರೂ ಬೇಗ ಆಯ್ತು. ಆಯ್ತಲ್ಲ. ಸೊ ಕಾಲ ಮುಗ್ದಿತ್ತು. ಹಾಗೆ ಉದ್ಯೋಗದ ಮಾಹಿತಿನೂ ಕೂಡ ಕೊಟ್ಬಿಡ್ತೀನಿ. ಅಮೇರಿಕನ್ ಎಕ್ಸ್ಪ್ರೆಸ್ನಲ್ಲಿ ಹೈರಿಂಗ್ ಆಗ್ತಾ ಇದೆ ಅಸೋಸಿಯೇಟ್ ಸಿಸ್ಟಮ್ ಇಂಜಿನಿಯರ್ ಪೋಸ್ಟಿಗೆ. BTech ಮತ್ತು MCA ಗ್ರ್ಯಾಜುಯೇಟ್ ಆಗಿರೋರು ಅಪ್ಲೈ ಮಾಡ್ಬೋದು. 2025 ಮತ್ತು 2026 ಪಾಸ್ಔಟ್ ಆಗಿರೋರು. ನೈಟ್ ಶಿಫ್ಟ್ ಕಂಪ್ಲೀಟ್ ಇರುತ್ತೆ. ಕ್ಯಾಬ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಹುಡುಗಿರಿಗೆ. ಸೊ ಇಲ್ಲಿ ಮೇಲ್ ID ಕಾಣಿಸ್ತಿದೆಯಲ್ಲ, ಆ ಮೇಲ್ IDಗೆ ನಿಮ್ಮ ರೆಸ್ಯೂಮ್ಗಳನ್ನ ಸೆಂಡ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಲಿಂಕ್ಡ್ಇನ್ದು ಲಿಂಕ್ ಇದೆ, ಮೇಲ್ IDಗೆ ನಿಮ್ಮ ರೆಸ್ಯೂಮ್ಗಳನ್ನ ಸೆಂಡ್ ಮಾಡಿ. ಸೊ ಕಾಣಿಸ್ತಿದೆಯಲ್ಲ, ಇದನ್ನು ಯಾರು ಉದ್ಯೋಗ ಹುಡುಕ್ತಿರ್ತಾರೆ ಅವರಿಗೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಸೆಂಡ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಹಬ್ಬದಲ್ಲಿ ಹೆಂಗೆ ರೆಡಿ ಆಗಿದ್ರು, ಇವಾಗ ಹೆಂಗೆ ರೆಡಿ ಆಗೋರು ನೋಡಿ. ಅದೇ ನೈಟಿ ಏನೋ ಅಂತಾರಲ್ಲ ಆ ಥರ. ಎರಡೆರಡು ಸಲ ಚೇಂಜ್ ಮಾಡಿದ್ರು. ಸಂಜೆ ಮತ್ತೆ ಕುಂಕುಮಕ್ಕೆಲ್ಲ ಚೇಂಜ್ ಮಾಡ್ಕೊಂಡು ಹೋಗಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಅವ್ರಿಗೆ ಕೇಳಲ್ವಾ? ಬನ್ನಿ, ಇಲ್ಲಿ ಎಲ್ಲ ಓಡೋದ್ರು, ಹೋದ್ರು ಬಂದ್ರು ಇಲ್ಲಿ ಹಿಂದ್ರು. ಕೋಸಂಬರಿ ಚೈನು ಹಬ್ಬ ಆಯ್ತಲ್ಲ, ಹೆಂಗೈತೆ ಚೈನ್? ಇವ್ರದ್ದು ನನ್ ಚೈನ್ ಅಂತೀನಿ, ನನ್ ಚೈನು ಕಾಲ್ ಚೈನ್ ಹೆಂಗೈತೆ ಅಂತ ಮನೇಲಿ ಕೊಟ್ರು. ಹೌದಾ? ಚೆನ್ನಾಗೈತಾ? ಚೆನ್ನಾಗಿದೆ. ಏನು ನೋಡಲ್ಲ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗತ್ತಾ? ಚೆನ್ನಾಗೈತೆ ಅಂತಾನೆ ಹೇಳೋದು. ಈಗ ಒಂದು ವಸ್ತು ಕೊಟ್ಟ ಮೇಲೆ ಅದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಒಂದು ಊಟ ಕೊಡ್ತಾರೆ, ಊಟ ಚೆನ್ನಾಗಿದೆಯಾ ಅಂತಾರೆ, ಚೆನ್ನಾಗಿದೆ ಅಂತ. ಚೆನ್ನಾಗಿಲ್ಲ ಅಂದ್ರೆ ಕೊಟ್ಟವ್ರಿಗೆ ಬೇಜಾರಾಗಲ್ವಾ? ಸರಿ, ನೀವು ಕೋಸಂಬರಿ ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.